ಅವಾರ್ಡ್ ಕಸಿ ಬಿಟ್ಟಿದ್ದಾರೆ. Okay, let's go. ಕಪ್ಪು ಗೆದ್ರೆ ಇರಿ ಕಪ್ಪು ಗೆದ್ರೆ ಮಗ ಕಪ್ಪು ಗೆದ್ರೆ ಸೆಲೆಬ್ರೇಷನ್ ಮಾಡೋಣ. ಒಂದೇ ನಿಮಿಷ ನಾವು 1 ಅವರ್ ಮ್ಯಾಚ್ ಇದು ಫುಲ್ ಸೀರಿಯಸ್ ಆಗಿದ್ರೆ ಪಕ್ಕಾ ಕಪ್ ನಮ್ಗೆ. ಸೀರಿಯಸ್ ಆಗಿ ಇನ್ನೊಂದು ನಿಮಿಷ ಕೇಳಿ, ಯಾರಾದ್ರೂ ಬಾಲ್ ಬಾಲ್ ವೇಸ್ಟ್ ಮಾಡ್ತೀರ ಅಂತ ಗೊತ್ತಾದ್ರೆ ಪ್ಲೀಸ್ ಬನ್ನಿ ವಾಪಸ್ ಆಡೋರು ಕೊಡಿ. ನಾವು ಗೆಲ್ಲೋದು ಇಂಪಾರ್ಟೆಂಟ್, ಆಡೋದಲ್ಲ ಈ ಸರಿ. ಏನಿಲ್ಲ 8 ಓವರ್ 40 ರನ್ ಹೊಡಿಲೇಬೇಕು ನಾವು, ಇಲ್ಲಾಂದ್ರೆ ಓಕೆನಾ? ನಿಮ್ 4 ಜನಕ್ಕೆ ಇಫ್ ಇನ್ ಕೇಸು ಆಡಕ್ ಆಗ್ತಿಲ್ಲ ಆ ಥರ ಇತ್ತು ಅಂದ್ರೆ ನನಗೆ ಆಡಕ್ ಆಗ್ತಿಲ್ಲ, ನಾನು ನೆಕ್ಸ್ಟ್ ಆಡ್ತೀನಿ ಅನ್ಸ್ಕೊಂಡು ರೋಮ್ ಮಾಡ್ಕೊಂಡು ಮಾಡ್ಬಿಡಿ. 3, 2, 1 ಗೋ! ಫಸ್ಟ್ ಬ್ಯಾಟಿಂಗು ನಮ್ಮ ಎಪಿಕ್ ಪ್ರೌನ್ ಹೋಗ್ತಿದ್ದಾರೆ ನಮ್ಮ ಟೀಮಿಂದ. ಅಲ್ಲ ಬೆಸ್ಟ್ ಎಪಿಕ್ ವಿನ್ನರು ನಮ್ಮ ಪಾಂಡು ಗಣೇಶ್ ಹೋಗ್ತಿದ್ದಾರೆ. ಎರಡು ಹುಲಿಗಳು, ನಮ್ಮ ಟೀಮ್ ಹುಲಿಗಳು. ಹೋಗ್ಬರ್ರ ಹುಲಿಗಳ ಅಟ್ಯಾಕ್ ಮಾಡೋ. ಹಂಗೆಲ್ಲ ಪ್ರವೀಣ ಇದೇ ಬಾಲಲ್ಲಿ ಹೊಡಿಬೇಕಾಗಿರೋದು ಇವ್ರ ಬೌಲಿಂಗ್ ಅಲ್ಲಿ. ಆದ್ರೆ ಪ್ರವೀಣ್ ಅವರು 2 ರನ್ ಸಾಕು ಅಂತ ಹೇಳ್ತಿದ್ದಾರೆ. ಇದನ್ನ ಮೆಚ್ಚಲೇಬೇಕಾದ ವಿಷಯ ನಾವೆಲ್ಲ. ಭಗವತ್ ಅವರು ಚೆಂಡನ್ನ ಹಿಡಿದು ಎಸ್ತಿದ್ದಾರೆ. ಇದು ಎಷ್ಟಿಲ್ಲ ಹೊಡೆದ್ರು ಗಣೇಶ್ ವೈಡ್ ಆಗೋಯ್ತು. ವೈಡ್ ಪ್ರವೀಣ್ ಅವರ ಅವಕಾಶಕ್ಕೋಸ್ಕರ ರನ್ ಹೊಡೆದಿದ್ದಾರೆ. ಲಾಸ್ಟ್ ಬಾಲ್ ವೈಡ್ ತಂಡದ ಮುಕ್ತ ಎಷ್ಟು ಒಂದೇ ತರ ನಿಂತಿದ್ದೀರಾ? ಕ್ಯಾಪ್ಟನ್ ಹಿಡಿದ್ರು. ಛೇ
ಗಣೇಶ್ 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 ಗಾಯ್ಸ್ ಜಸ್ಟ್ ಮಿಸ್ ನಮ್ ಗಣೇಶ ಮಗ ಪ್ರವೀಣ ಕೋಆರ್ಡಿನೇಷನ್ ಅಲ್ಲಿ ಓಡ್ರು ಯಾಕ್ರೋ ಮಗ ಬ್ಯಾಟಿಂಗ್ ಅಲ್ಲ ಗೆಲ್ಲೋದ್ ಮುಖ್ಯ. ಆಯುಷ್ ಬಿಟ್ರು ಬ್ಯಾಟಿಂಗ್ ಇನ್ನೊಂದು ಬಾಲ್ ಇದೆ ಬನ್ನಿ. ಇದೇ ಡಾಟು ಆಗಿರೋದು. ಏನಾದ್ರು ಮಾತಾಡಿ. ಹಲೋ ಹಲೋ ನಾವೇ ವಿನ್ನರ್ಸ್ ಅದೇನದು ಬ್ಲೂ ಟೀಮ್ ಹೆಸರು ಪಕ್ಕಾ ವಿನ್ನರ್ಸ್ ನಾವೇ ವಿನ್ನರ್ಸ್ ಅದೇ ಪಕ್ಕದಲ್ಲಿರೋರು ನಾವೇ ಪಕ್ಕಾ ವಿನ್ನರ್ ಸೂಪರ್ ವಿನ್ನರ್. ಕ್ಯಾಪ್ಟನ್ ಇವತ್ತು ಬೆಳಗ್ಗೆ ಕಲ್ಕೊಂಡು ಬಂದು ಆಡ್ತವ್ರೆ ಯಾರು ಅದು ಪಕ್ಕಾ ವಿನ್ನರು. ಟೀಮ್ ಲೀಡರ್ ಬೇರೆ ಅದು ಬೇರೆ ಅವ್ರಿಗೆ ಆಲ್ರೆಡಿ ಗ್ರೌಂಡ್ ಬಂದ್ಮೇಲೆ ಅವ್ರಿಗೆ ಆಲ್ರೆಡಿ ಗೊತ್ತು ಪಕ್ಕದಲ್ಲಿರೋ ಟೀಮೇ ವಿನ್ ಆಗೋದು ಅಂತ. ಅದಕ್ಕೆ ಪಕ್ಕಾ ವಿನ್ನರ್ ತಿಳ್ಕೊಂಡು ಪಕ್ಕಾ ವಿನ್ನರ್ ಬೇಡ ಫೀಲ್ಡಿಂಗ್ ಕೊಪ್ಪ ಸೂಪರ್ ಗಣೇಶ ಕ್ಯಾಪ್ ನೋಡು. ಒಂದು ಇಟ್ಟಿದ್ದೀರಲ್ಲ ಅವ್ರು ಬೇರೆ ಕಡೆ ಮೂವ್ ಮಾಡಿ. ವೈಡ್ ಸ್ಟೀವ್ ಬ್ಲಾಕ್ ಕಮಾನ್ ವಿಕೆಟ್ ಸ್ಟ್ರೈಕ್ ಯಾರು ಚಂದ್ರ ಚಂದನ್ ನಿನ್ ಛತ್ರ ಥತು ಚಂದ್ರ ಸೈಡ್ ಆಡೋ ಗುಂಡು ಕೂದಲು ಗುಡ್ ಬೌಲಿಂಗ್ ಅಂತ ಅಂತಿದ್ದೇನೆ. ಅಷ್ಟೇ ಬ್ಯಾಟಿಂಗ್ ಗೋಸ್ಕರ ಲಾಸ್ಟ್ ಬಾಲ್ ಪ್ರವೀಣ್ ಅವರು. ಸಪಾಶ್ ಪ್ರಶಾಂತ್ ಅವರು ಕೈಚಲಿದ್ದಾರೆ. ಒಂದು ರನ್ ಔಟ್ ಕೂಡ ಮಿಸ್ ಮಾಡಿದ್ದಾರೆ ಟೀಮ್ ಅವರು. ಪ್ರವೀಣ್ ರವರಿಗೆ ಒಂದು ಅದ್ಭುತವಾದ ಜೀವವನ್ನು ದಾನ ಮಾಡಿದ್ದಾರೆ. ಅದ್ಭುತವಾದ ಬೇಲೆ ಅತ್ತ ಗಣೇಶ ಓಡು ಗುರು. ಜೀವನ ಕಾಪಾಡ್ಕೊಂಡಿದ್ದಾರೆ. 3 ಸರಿ 4 ನಂದೆರಡು ಸರಿ ಎಪಿಕ್ ಪ್ರವೀಣ್ ಅವ್ರಿಗೆ ಗಾಯ್ಸ್ ಎಪಿಕ್ ಪ್ರವೀಣ್ ಬೆಳಗಿಂದ ಎನರ್ಜಿ ಇರ್ಲಿಲ್ಲ, ಇವಾಗ ಯಾಕೋ ಎನರ್ಜಿ ಬಂದ್ಬಿಡಿದೆ. ಆ ರೀಸನ್ ನಾವ್ ಹೇಳೋಕ್ಕಾಗಲ್ಲ, ನಮಗ್ ಗೊತ್ತು. ಬಾಲದು ಚಂದ ಎದ್ದಿಲ್ಲ ಅಂದ್ರೆ ಸೇರಿದು. ಸಬಾಷ್. ಸಾವಿರಾರು
ಬಿದ್ದು ಒದಾಡ್ತಾ ಇದಾರೆ ನೀರಂದಿತರ ಎದ್ದೇಳ್ತಾನೆ ಇಲ್ಲ ಮತ್ತೆ ಅವ್ರ ಭಾರಕ್ಕೆ ಅವರು ಎದ್ದೇಳ್ರಿ ರೇ ಹಿಪ್ಪೋಪೊಟಮಸ್ ಎದ್ದೇಳ್ರಿ. ಅಯ್ಯೋ ಕೈ ಚೆಲ್ಲಿದ್ದಾರೆ ಸಾಹಿಲ್ ಅವರು ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರಂತೆ. ಕ್ಯಾಚ್ ಹಿಡಿದು ಬಿಟ್ಬಿಡ ಸಾಹಿಲ್. ಕ್ಯಾಪ್ಟನ್ ಏನ್ರಿ ನಿಮ್ ಟೀಮ್ ರೇ ಚೀರಿ ಇಲ್ಲ ಬರೋ ಸಂಜಯ್. ವೈಡ್ ಕಿರಣ್ ಪೌಟೆ ಅವರು ವೈಡ್ ಹಾಕಿದ್ದಾರೆ. ನಂಬರ್ 45. ಮಗ ನಮ್ಗೂ ಆಡಕ್ ಬಿಡ್ತಾರ ಇವ್ರು ಅಂತ. ಆಡ್ರಿ ಸ್ಕೋರ್ ಹೊಡಿರಿ ಸಾಕು, ನಾವು ಗೆಲ್ಬೇಕು. ಇದ್ರ ಜೊತೆ 3 ಓವರ್, ಇದ್ರ ಜೊತೆ 3 ಓವರ್. ಸ್ಕೋರ್ ಎಷ್ಟು? 47. ನಾನು ಇನ್ನ ಕಡಿಮೆನೆ ಹೊಡೆದಿರೋದು. ಸರ್ ಕಿರಣ್ ಸರ್ ಬನ್ನಿ ಕಿರಣ್ ಸರ್. ಅನ್ಲಿಮಿಟೆಡ್ ಅಂತ ಹೇಳಿದ್ವಲ್ಲ, ಟೀಮ್ ಅವರೇ ಬಂದು ಕೇಳ್ಕೊಂಡಿದ್ದಾರೆ. ಯಾರು ಹೇಳಿರ್ಲಿಲ್ವಾ ಆಗ್ಲೇ ಹೇಳಿದ್ವಲ್ಲ ಅವಾಗ್ಲೇ ಹೇಳಿದ್ದೀವಿ. ಚಂದ್ರ ಕೇಳು. ಚಂದ್ರ 100% ಹೇಳಿದ್ದೀವಿ. ಅವಾಗಲೇ ನೀವು ಬಂದು ಅನ್ಲಿಮಿಟೆಡ್ ಇರ್ಲಿ ಅಂದಿದ್ದಕ್ಕೆ ಅವ್ರು 30 ರನ್ ಇನ್ಕ್ರೀಸ್ ಮಾಡಿ ಅಂದ್ರು. ಆಮೇಲೆ ಅನ್ಲಿಮಿಟೆಡ್ ಅಂದ್ರೆ ಆಯ್ತು ಬಿಡಿ ಅಂತ ಅಂದ್ವಲ್ಲ. ಇಲ್ಲ ನಮ್ಮ ಕ್ಯಾಮ್ರಲ್ಲಿ ಕೋರ್ಕೋಬೇಕಾದ್ರೆ ಶಶಾಂಕ್ ಎದುರಿದೆ. ನಾನು ಹೇಳಿದ್ದಲ್ಲ, ಬೇರೆ ಯಾರು ನಿಮಗೆ ಕ್ಲಾರಿಟಿ ಇಲ್ಲ. ಯಾರು ಹೇಳಿದ್ದೆ ಅನ್ಲಿಮಿಟೆಡ್ ಮಾಡಿ ಅವರಿಗೆ ಕೇಳಿದಾಗ ಏನಪ್ಪ ಈಗೇನಪ್ಪ 25 ಜಾಸ್ತಿ ಮಾಡಿ ಅಂತ. ಈಗ ನೋಡಿ ನಮಗೂ ಆಪ್ಷನ್ ಇದೆ, ನಿಮಗೂ ಆಪ್ಷನ್ ಇದೆ. ಬೇಕಾ ಬೇಡವಾ? ನಿಮ್ಗೆ ಬೇಡವಾ? ಯೋಚನೆ ಮಾಡ್ರಿ. ಅವ್ರು ಕೇಳ್ಬಿಡೋಣ. ಬೇಡವಾ? ಬೇಕಾ ಬೇಡವಾ? ನೋಡ್ರಿ ಅಷ್ಟೇ ಎದುರ್ಕೊಂತಿದ್ದೀರಾ. ಯಾಕೆ ಅನ್ಲಿಮಿಟೆಡ್? ಪ್ರವೀಣ್ ಫೋಕಸ್ ಮಾಡಾಡು, ಗೆಲ್ತೀವಿ. ಹೊಡಿಬೋದು ಮಗ, ಫೋಕಸ್ ಮಾಡಿ. ಅವ್ನು ಸ್ಟ್ರೈಕ್ ಕೊಡ್ತಾ, ಅವ್ನು ಹೊಡಿತಾನೆ, ಅವ್ನು ಸ್ಟ್ರೈಕ್ ಕೊಡ್ತಾ ಇದ್ದೀನಿ. ಲೆಟ್ಸ್ ಗೋ. ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ತೀಯಾ? ಏನ್ರಿ ನಿಂತಿನ ಸಾಕಾಯ್ತು ಕ್ಯಾಪ್ಟನ್. ಸ್ಟ್ರಾಟಜಿ ಮಾಡ್ತಿದೀವಿ. ಮಾಡ್ರಿ, ಇಲ್ಲೇ ನಿಂತಿರ್ತೀವಿ. ಅವರೇ ಸುಮ್ಮನೆ ಇದ್ದಾರೆ. ಡಿಸ್ಟರ್ಬೆನ್ಸ್. ಹೆಂಗೆ ಹೇಳಿಲ್ಲ ಕ್ಯಾಮ್ರಾ ಇದೆಯಾ ನೋಡಿ. ಅಂಪೈರ್ ಮೇಲೆ ಅಷ್ಟೇ. ಅಂಪೈರ್ ಹೇಳಿದ್ರು. ಏನ್ ಹೇಳಿದ್ರು? ಔಟ್. ಆಯ್ತು, ನಾವು ನಿಮ್ಗೆ ಔಟ್ ಆಯ್ತು, ಸಮಾಧಾನ ತಗೊಳ್ಳಿ. ನಾವು ನೋಡ್ಬಿಡ್ತೀವಿ. ಕೆಳಗೆ ಇಟ್ಟಾಗ ಟಚ್ ಆಗಿದೆ. ನಿಮಗೆ ಮೋಸ ಅನ್ಸ್ಬಾರ್ದು ಅಂತ ಅಷ್ಟೇ, ಏನೂ ಅಲ್ಲ. ಅಷ್ಟೇ ಏನ್ ಮಗ ಔಟ್ ಕೊಡೋದ? ಔಟ್ ಅಂತಾನೆ ಬಂದಿದ್ದು. ನಮ್ಮ ಗಣೇಶ್
ಅವ್ರಿಗೆ ಮೋಸ ಆಗ್ಬಾರ್ದು ಅಷ್ಟೇ, ನಮ್ಮ ಪಾಲಿಸಿ ಅದು. ಔಟ ಮಗ, ನಂಗೆ ಯಾಕೋ ಡೌಟ್ ಮಗ. ಎಲ್ಲ ಗುರು ನಾನು ಇಟ್ಬಿಟ್ಟಿದ್ದೀನಿ. ಚೂರೇ ಚೂರು ಗ್ಯಾಪಲ್ಲಿ ಗಣೇಶ್ ಔಟ್ ಅದ. ವೆಲ್ ಪ್ಲೇಟ್ ಗಣೇಶ್, ವೆಲ್ ಪ್ಲೇಟ್. ಯಾರು ಆಡ್ತಿರೋದು ಈಗ? ವಿರಾಟ್ ಕೊಹ್ಲಿ ಅವರು 1 ಡೌನ್ ಬಂದಿದ್ದಾರೆ. ಅಲ್ಲೈದು ಕಡೆ ಬಾಲು ನಾತ ಇರ್ಲಿಲ್ಲ, ಇವಾಗ ಬಂದಿದ್ದು. ಇನ್ಸ್ಟಾ ನಾಲ್ಕೈದು ಬಾಲ್ ಬಿಟ್ಬಿಡಿ. ಆಗಲ್ಲ ಗುಪ್ತ, ಗೆಲ್ಲಕ್ ಆಗ್ತಿರೋದು. ಎಲ್ಲಿದ್ದಾಳ ನೀನು? ಏನಾಯ್ತು ಹೇ, ಮಕ್ಳಿಗೆಲ್ಲ ಹಿಂಗ್ ಔಟ್ ಮಾಡೋದು. ಕ್ರೇಜಿ ಔಟ್. ಬಾಲ್ ಬಿಟ್ಟು ಬೀಸ್ತೀರಲ್ಲ, ಅದಕ್ಕೆ ಹೇಳಿದೆ. ಗಾಳಿ ಬರ್ಬೇಕು, ಇನ್ನೊಂದು ಸ್ವಲ್ಪ ಹೊತ್ತು ಗಾಳಿ ಬರುತ್ತೆ ನಮ್ಗೀಗ. ಸೊ ಬರುತ್ತೆ, ಬಂತು. ಆಕ್ಚುಲಿ ಭಗವತಿ ಅವರು ಒಂದು ಸೊ ಅವರ ಒಂದು ಫೀಲ್ಡಿಂಗ್ ಅವ್ರಿಗೆ ಶಾಕಿಂಗ್ ಆಗಿದೆ. ಮಾಡ್ತಿದ್ದಾರೆ. ಟಾರ್ಗೆಟ್ ನೋಡಿ ಕ್ಯಾಪ್ಟನ್ ಅವರು ಈಗಾಗಲೇ ಮನೆಗೆ ಓಡಬೇಕು ಅಂತ ಅನ್ಕೊಂಡಿದ್ದಾರೆ. ಪಕ್ಕಾ ವಿನ್ನರ್ಸ್ ಟೀಮ್ ಅಲ್ಲಿ ಬಾಲ್ ಓವರ್ ಹಾಕ್ಬೇಕು, ಬಾಲ್ ಓವರ್ ಹಿಡಿಬೇಕು, ಯಾಕಂದ್ರೆ ಅವ್ರಿಗೆ ಆಗಲೇ ಗೊತ್ತಾಗ್ಬಿಟ್ಟಿದೆ. ನೈಸ್ ನೈಸ್. ಆಕ್ಚುಲಿ ಸ್ಯಾಮ್ ಸಮೀರ್ ಈ ತರ ಶಾಟ್ಸ್ ಎಲ್ಲ ಆಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ನೈಸ್ ನೈಸ್. ಸೊ ಲಾಸ್ಟ್ ಟೈಮ್ ನಮ್ ಕೀಪಿಂಗ್ ನೋಡಿದ್ರಿ ಅನ್ಸುತ್ತೆ. ಸೊ ಭಗವತಿ ಅವರು ಚಂದ್ರನ್ ಪವರ್ಗೆ ಕ್ಯಾಮ್ರಾಮನ್ ಹೋಗ್ತಾ ಇದ್ರು ಈಗ. ಸೊ ಈಗ ನಾವು ಕಮೆಂಟ್ರಿ ಪಾಸ್ ಮಾಡ್ಬೇಕಾಗತ್ತೆ. ಸ್ಯಾಮ್ ಸಮೀರ್ ಅವರು ಚೆನ್ನಾಗಿ ಆಡಕ್ ಟ್ರೈ ಮಾಡಿದ್ರು. ನಾವು 64 ಹೊಡೆದಿದ್ದೀವಿ, 8 ಓವರ್ಸ್. ಲೆಟ್ಸ್ ಸಿ ನಮ್ಮ ಆಪೋಸಿಟ್ ಟೀಮ್ ಹೊಡಿತಾರ ಅಂತ. ಹೊಡೆದ್ರೆ ಕಪ್ ಅವ್ರದ್ದು, ಹೊಡಿನಾರೆ ಕಪ್ ನಮ್ದು. ಲೆಟ್ಸ್ ಗೋ. ಬನ್ನಿ ಕ್ಯಾಪ್ಟನ್ ಕೇಳ. ಈ ಸಲ ಕಪ್ ನಮ್ದೇ. ಕ್ಯಾಪ್ಟನ್ ಅಲ್ಲ, ಹೆಂಗ ಅನಿಸ್ತಾ ಇದೆ? ಚೆನ್ನಾಗಿ ಅನ್ನಿಸ್ತಾ ಇದೆ. ನಾವು ಫಸ್ಟ್ ಅಲ್ಲಿ ಬಿಟ್ಕೊಟ್ಟು ಆಮೇಲೆ ವಿನ್ ಆಗತ್ತರ. ಹೌದಾ? ಆಗ್ಲೇ ಸೋತ್ರಿ ಮತ್ತೆ. ಅವರು ನಂಗೆ ಎಷ್ಟು ಆಡ್ತೀರಾ ಔಟ್ ಆಗ್ರಿ ಬಿಡ್ರಿ ಬ್ಯಾಟು. ನನಗೆ 4 ಬಾಲ್ ಬಿಟ್ಬಿಡಿ ಪರವಾಗಿಲ್ಲ ಪ್ಲೀಸ್ ಪ್ಲೀಸ್ ಅಂತಿದ್ರು.
ಇದೇನ್ರಿ ಕ್ಯಾಪ್ಟನ್ಸಿ? ಅದೇವಾಗ ಹೇಳ್ದೆ. ಎಷ್ಟು ಓವರ್ ಆಡ್ತಿರೋದು ನಾವೀಗ? ಇವ್ರಿಪ್ಪ ಎಷ್ಟೆಷ್ಟು ಓವರ್ ಆಡ್ತಿರೋದು ನಾವೀಗ? 8 ಎಷ್ಟು ಬಾಲ್ ಇದೆ 1 ಓವರ್ಗೆ? 6. ಈಗ ಫಸ್ಟ್ ಇಲ್ಲಿ ನಮ್ಮ ಕ್ಯಾಪ್ಟನ್ ಇದ್ದಾರಾ, ಸೊ ಹೆಂಗೆ ಗೊತ್ತಾ, ಎಷ್ಟು 8 ಓವರ್ ಇದೆ. 8 ಓವರಲ್ಲಿ ಬೌಲಿಂಗ್ ತುಂಬ ಇಂಪಾರ್ಟೆಂಟು. ಸೊ ನಾವು ಸ್ಟ್ರಾಂಗಾಗಿ ಆಡಿದ್ರೆ ಕಪ್ಪು ಪಕ್ಕ ನಮ್ಮದೇ. ಸೊ ಪ್ಲೀಸ್ ಯಾರು ನಾವು ಬೌಲಿಂಗ್ ಫೀಲ್ಡಿಂಗ್ ಇಂಪಾರ್ಟೆಂಟ್. ಒಂದು ಬಾಲ್ ಬಿಡಬೇಡಿ, ಬಿದ್ದು ಗಿದ್ದಿಡೀರಿ ಪರವಾಗಿಲ್ಲ. ಉದ್ದ ಇರೋರೆಲ್ಲರೂ ಲಾಸ್ಟ್ ಅಲ್ಲಿ ನಿಂತ್ಕೊಂಡ್ಬಿಟ್ರಿ, ಕ್ಯಾಚ್ಗಳು ಬರುತ್ತೆ. ಲೆಫ್ಟ್ ರೈಟ್ ನಾವು ಮಾಡೋದು ಬೇಡ. ಇಲ್ಲಿ ಒಬ್ರು ಈ ಬಾಲ್ ಹಿಡಿಲಿಲ್ಲ ಅಂದ್ರೂ ಪರವಾಗಿಲ್ಲ, ತಡಿಯೋದಕ್ಕೆ ಇಲ್ಲೊಬ್ರು ನೀನು ಎಲ್ಲರೂ ನಿಲ್ಸು ಫೀಲ್ಡಿಂಗ್ಗೆ, ಆಯ್ತಾ? ಮತ್ತೆ ಬೌಲಿಂಗು ಶಶಾಂಕ ನೀನು ಡಿಸೈಡ್ ಮಾಡಿ. ನಾನು ಲಾಸ್ಟ್ ಓವರ್ ಒಂದು ಹಾಕ್ತೀನಿ. ಫಸ್ಟ್ ಓವರ್ ಮಗ ಒಂದೊಂದು ಓವರ್ ಕನ್ಫ್ಯೂಸ್ ಮಾಡೋಣ, ಒಂದೇ ಸರಿ 2 ಓವರ್ ಮಾಡೋಣ. ಅದೇ ಗೊತ್ತಾಯ್ತು. ನಾನು ಲಾಸ್ಟ್ ಓವರ್ ಹಾಕ್ತೀನಿ. ಸಂಜಯ್ 5 ಜನ ಇದ್ದೀವಿ ಬೌಲಿಂಗ್ ಅಲ್ಲಿ, 1 2 3 4 5 ಜನ ಇದ್ದೀವಿ. ಆಮೇಲೆ ಯಾರು ಬೌಲಿಂಗ್ ಚೆನ್ನಾಗಿ ಮಾಡಿದಾರೆ ಅವ್ರು ಡಿಸೈಡ್ ಮಾಡಿ ಮತ್ತೆ ರಿವರ್ಸ್ ಮಾಡೋಣ. ಅಲ್ಲ 6 ಜನ ಇದೀವಿ, ರಿವರ್ಸ್ ಮಾಡೋಣ. ನೆಕ್ಸ್ಟ್ ಟೈಮ್ ಚಾನ್ಸ್ ಕೊಡೋಣ. ಓಕೆನಾ? ಲೆಟ್ಸ್ ಗೋ ಗೈಸ್. ಇಲ್ಲ ಸಂಜಯ್ ಈ ಸಲ 56 ರನ್ ಹೊಡೆದಿದ್ದು, ಬರೀ 60 ರನ್ ಅಷ್ಟೇ. 8 ಓವರ್ ಆರಾಮಾಗಿ ಓಡಿಸು, ಆರಾಮಾಗಿ. ತುಂಬಾ ಪ್ರೆಷರ್ ಹಾಕೋದು ಬೇಡ. ಅವಾಗಲೇ ಪ್ರವೀಣ್ ಅವ್ರ ಕ್ಯಾಚ್ ಪ್ರಸನ್ನ ನಡೆಸಿದ್ರು, ನನ್ನ ನಿಮ್ಮಿದಲ್ಲ ಪರವಾಗಿಲ್ಲ, ಇವಾಗ ಇನ್ನೂ ಚಾನ್ಸ್ ಇದೆ ನಿನಗೆ. ಇಷ್ಟಾಗದೆಲ್ಲ ಬೇಡ ಬೇಡ. ಆಯುಷ್ ಇನ್ನೂ ಚಾನ್ಸ್ ಇದೆ ನಿನಗೆ ಒನ್ ಆಫ್ ದ ಮ್ಯಾಚ್ ಇವಾಗ. ಇಬ್ರು ಈ ಕಡೆ ತಿರುಗಿದ್ರು, ಒಬ್ರು ಸ್ಕ್ರೀಸ್ ಅಲ್ಲಿ ಇದ್ರು, ಇನ್ನೊಬ್ರು ಸ್ಕ್ರೀಸ್ ಅಲ್ಲಿ ಇದ್ದಿಲ್ಲ. ಬ್ಲ್ಯಾಕ್ ಟೀಮ್ ಭಯ ಆಗ್ತಿದ್ಯಾ? ಕಾಣಿಸ್ತಾ ಇದೆಯಲ್ಲ ಮಕ್ಕದಲ್ಲೇ ಭಯ. ಇಲ್ಲ ವಿಕೆಟ್ ವಿಕೆಟ್ ಮೈಕೆಲ್ಲ ಬಿದ್ದೋಯ್ತು ಪಾಪ. ಇವಳು 2 ನಿಮಿಷ ಉಸಿರಾಡಕ್ಕೂ ಟೈಮ್ ಕೊಟ್ಟಿಲ್ಲ, ಯಾರು ಗೊತ್ತಾಗಿಲ್ಲ. ಯಪ್ಪ ಪಾಪ. ಕನೆಕ್ಟ್ ಹೋಗ್ಲಿ ಅಂತ ಆಡ್ತಿಲ್ಲ ಬ್ರೋ. ಆರಾಮ್ ಬ್ರೋ, ಸುಮ್ಮನೆ ಬಿಡಿದ್ ಮನಿ. ವಿಕೆಟ್ ಬೇಕು ಅಂದ್ರೆ ಈ ವಿಕೆಟ್ ಕೊಡಿ ಅವನ್ಗೆ ಅಂತಾನೆ ತಗೊಂಡ್ವಿ ನೋಡಿ ವಿಕೆಟ್. ಈಗ ಪ್ರಶಾಂತ್ ಅಣ್ಣ ಫಾರ್ಮ್ ಅಲ್ಲಿ ಇದ್ದಾರೆ, ಫಾರ್ಮ್ ಬಂದಿದ್ದಾರೆ. ಹಿಂಗೆ ಇನ್ನೊಂದು 5 4 4 6
ಪ್ರಶಾಂತ್ ಅಣ್ಣ ವಿಕೆಟ್ ಬಿಡ್ಬೇಡ. ಕೊಡು ಗಣೇಶ್ ಆಡ್ಲಾ. ಒಂದು 2 3 ನಾನು ಲಾಸ್ಟ್ ಓವರ್ ಯಾವ ಎಲ್ಲ ಏನಕ್ಕೆ ಈ ಕಡೆ ಬಂದ್ರಿ? ಓಡ್ತಿರೋ ಹುಡುಗರು ಯಾರು ಹಂಗಿತ್ತ ಆಡಿ ನಿಮಗೆ ಚಾನ್ಸ್ ಬನ್ನಿ ಬನ್ನಿ ಅಂಕಲ್ ಬನ್ನಿ ಖುಷಿ ಇಲ್ಲ ಅಪ್ಪು ಇನ್ನೊಂದು ಚಾನ್ಸ್ ಕೊಟ್ಟಿದ್ದೀವಿ ಗೈಸ್. ಪಾಪ ಬರ್ತಾರೆ ರನ್ಔಟ್ ಆಗ್ತಾರೆ, ಚೆನ್ನಾಗಿ ಆಡ್ತಾರೆ. ಪಾಪ ಚಂದ್ರ ಖುಷಿ ಇಲ್ವಲ್ಲ. ಅಯ್ಯೋ ಇದು ಕ್ಲಿಯರ್ ಔಟ್. ಪಾಪ ನಿಮ್ಗೊಂದು ಸಲ್ಯೂಟ್, ದಯವಿಟ್ಟು ಕೂತ್ಕೊಂಡ್ಬಿಡಿ. ಮತ್ತೆ ವಿಕೆಟ್, ಇನ್ನೊಂದು ಚಾನ್ಸ್ ಕೊಡಕ್ಕಾಗಲ್ಲ, ಸಾರಿ. ರೆಡಿ, ಲಾಸ್ಟ್ ಫ್ಯೂ ಬಾಲ್ಸ್ ಇದೆ, ಮುಗಿಸ್ಬಿಡೋಣ. ಇನ್ನೊಂದು ಚಾನ್ಸ್ ಕೊಡಕ್ಕಾಗಲ್ಲ, ಸಾರಿ. ಕಾಣಿಸಲ್ಲ ಇಲ್ಲಿ. ನೋಡ್ತೀಯನೋ ಆಡಿ ನೀವೇ ಆಡ್ಲಿ ಬಿಡವೇ. ವೈಡ್
ಬನ್ನಿ ವಿಕೆಟ್ ತಗೊಂಡೋಗ್ಲೇ. ಬನ್ನಿ, ಸೋತಿದ್ರಲ್ಲ ಸೇಫ್, ಈಗ ಗೆದ್ದಿದ ತಕ್ಷಣ ನಮ್ಮನ್ನ ಯಾಕ್ರಿ? ಲಾಸ್ಟ್ ಬಾಲ್, ಲಾಸ್ಟ್ ಬಾಲ್ ಲಾಸ್ಟ್ ಬಾಲ್. ಹೊಡೆದಿಲ್ಲ ಕಡೆ. ಮಗ ಮುರಿದ್ಬಿಟ್ಟು ಯಾಕಣೋ. ಕಂಗ್ರಾಚುಲೇಷನ್ಸ್. ಕಂಗ್ರಾಚುಲೇಷನ್ಸ್. ಕಂಗ್ರಾಟ್ಸ್ ಆಂಟಿ, ಕಂಗ್ರಾಟ್ಸ್. ಸೇಮ್ ಗರ್ಲ್ಸ್ ಎಲ್ಲ ಸೇರಿ ಏನು ಪ್ಲಾನ್ ಮಾಡಿದ್ವಿ ಅಂದರೆ ಟ್ರೋಫಿನ ಎತ್ಬಿಟ್ಟು ಒಂದು ಕಾರಲ್ಲಿ ಇಟ್ಬಿಡೋಣ. ಅವ್ರು ಗೆದ್ರೆ ಏನು ಸೋತ್ರೆ ಏನು ಟ್ರೋಫಿ ನಮ್ಮ ಸೊ ನಾನು ಇಲ್ಲಿದ್ದು ನೋಡ್ತಾ ಇರ್ತೀನಿ ಜನ ಏನು ನೋಡ್ತಾರೆ ಏನು ಅಂತ. ಇವರಿಬ್ರು ತಗೊಂಡೋಗಿ ಕಾರಲ್ಲಿ ಇಟ್ಬಿಡ್ತಾರೆ. ಟ್ರೋಫಿ ಇಲ್ಲಿದೆ. ಯಾರಿಗೂ ಏನು ಗೊತ್ತೇ ಇಲ್ಲ. ಅವರನ್ನ ಕದ್ದಿದ್ದಾರೆ. ಅವರನ್ನ ಕದ್ದಿದ್ದಾರೆ. ಯಾರನ್ನ ಕದ್ದಿದ್ದಾರೆ? ಅವ್ರನ್ನ ಅವಾರ್ಡ್ ಕದ್ಬಿಟ್ಟಿದ್ದಾರೆ. ಅವಾರ್ಡ್ ಕದ್ಬಿಟ್ಟಿದ್ದಾರೆ. ಮೋಸ ಮಾಡ್ಬಿಡಿ. ನೀ ಎತ್ತಾಗ ಅಲ್ಲಿ ಒಂದ್ ನಿಮಿಷ ಅಲ್ಲಿ ಜನ ನೋಡ್ತಿದ್ದಾರೆ. ಎಲ್ಲೋಯ್ತು ಭಗವತಿ? ಏನು ನೀವು ಆಕ್ಟಿಂಗ್ ಮಾಡಿ ಅಂದ್ರೆ ಓವರ್ ಆಕ್ಟಿಂಗ್. ಎಲ್ಲಿ ಕಪ್ಪಿಲ್ಲ. ಅಲ್ಲ ಅವಾರ್ಡ್ ಅಲ್ಲಿ ಗುಪ್ತಾ ಲೇಟ್ ಆಗುತ್ತೆ. ಗುಪ್ತಾ ಟೈಮು 7 minutes ಅದಕ್ಕೆ 8 ಗಂಟೆ ಒಳಗೆ ಮುಗಿಸ್ಕೊಡು. ನೈಸ್ ಟ್ರೈ ಬಟ್ ಡೋಂಟ್ ಟ್ರೈ. ಟೇಬಲ್ ಕೆಳಗಿಲ್ವಾ ಅಲ್ಲಿ? ಅದಕ್ಕೆ ಬಂದು ಬ್ಯಾಟಿಂಗ್ ಬೌಲಿಂಗ್ ಸಿಕ್ಕಿಲ್ಲ. ಟೀಮ್ ಬಂದು ಬ್ಯಾಟಿಂಗ್ ಬೌಲಿಂಗ್ ಸಿಕ್ಕಿಲ್ಲ. ಎಲ್ಲಿ ಎತ್ಕೊಂಡು ಹೋಗಕ್ಕೆ ನೀನು ಇಷ್ಟೊತ್ತು ಅಂತಿದ್ದೆ. ಒಂದ್ ನಿಮಿಷ, ಇಷ್ಟು ದೊಡ್ಡ ಇದೆ, ಅದನ್ನ ಹೆಂಗ್ ಎತ್ಕೊಂಡು ಹೋಗಕ್ಕಾಗುತ್ತೆ? ಗೈಸ್, ಈಗ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಎಲ್ರಿಗೂ ಮೆಡಲ್ಸ್ ಇದೆ. ಬ್ರಾನ್ಸ್ ಮೆಡಲು, ಸಿಲ್ವರ್ ಮೆಡಲು, ಗೋಲ್ಡ್ ಮೆಡಲು. ಸೊ ಗೋಲ್ಡ್ ನಾವು ಗೆದ್ದಿದ್ದೀವಿ. ಬ್ರಾನ್ಸ್ ಯಾರಿಗೆ, ಸಿಲ್ವರ್ ಯಾರಿಗೆ ನೀವು ನೋಡಿ. ಗೈಸ್, ಫಸ್ಟ್ ಬ್ರಾನ್ಸ್ ಟೀಮ್ ಪವರ್ ರೇಂಜರ್ಸ್ ಬನ್ನಿ. ಟಟ್ಟಾಡ ಮ್ಯೂಸಿಕ್ ಬರಲಪ್ಪ. ಇಲ್ಲಿ ಟೀಮ್ ಕೇಳ್ಬಿಡ. ಹಿಂಗಿತ್ತು ಟೀಮ್? ಸಕ್ಕತ್ತಾಗಿತ್ತು, ಒಳ್ಳೆ ಮಜಾ ಇತ್ತು. ಮಜಾ ಇತ್ತಾ? ಸೀರಿಯಸ್ ಆಗಿ ಹೊಡೆದ್ರಿ, ತಮಾಷೆಗೆ ಹೊಡೆದ್ರಿ. ಜಾಲಿ ಆಗಿತ್ತು, ಸೀರಿಯಸ್ ಆಗಿತ್ತು, ಜಗಳ ಮಾಡಿದ್ರಿ, ಓಡಾಡಿದ್ರಿ, ಬಿದ್ರಿ, ಬಟ್ ವಿ ಎಂಜಾಯ್ಡ್ ಇಟ್. ವಿ ಎಂಜಾಯ್ಡ್ ದ ಡೇ. ಓಕೆ, ಐಶೋ ರೆಡಿ. ಸೊ ಬೆಸ್ಟ್ ಬೌಲಿಂಗ್ ಐ ಥಿಂಕ್ ಲೋಕಿ ಮಾಡಿದ್ರು. ನಿಮ್ ಟೀಮ್ ಅಲ್ಲ? ಲೋಕಿ ಬೌಲಿಂಗ್ ಮಾಡಿಲ್ಲ ಅನ್ಸುತ್ತೆ. ಮಾಡಿದೇನೋ? ಆಮೇಲೆ ಬ್ಯಾಟಿಂಗ್ ಐ ಥಿಂಕ್ ಪ್ರಶಾಂತ್ ತುಂಬಾ ಚೆನ್ನಾಗಿ ಮಾಡಿದ್ರು. ಸ್ಟಾರ್ಟಿಂಗ್ ಅವ್ರು ಮಾಡಿದ್ ನೋಡಿ ಕೊಡ್ಲಿಲ್ಲ ಅವ್ರ ಟೀಮ್ ಅವರು. ಅವಾರ್ಡ್ ಅದ್ ನನಗೆ ಗೊತ್ತಿಲ್ಲ, ಸಾರಿ. ಓಕೆ, ವೆಲ್ ಪ್ಲೇಡ್. ಥ್ಯಾಂಕ್ ಯು. See you. Thank you. ಗೈಸ್, ಟೀಮ್ ಸಿಲ್ವರ್ ಗೆದ್ದಿರೋ ಟೀಮ್ ಬರ್ತಾ ಇದೆ. ಗೈಸ್, ಇವ್ರ ಟೀಮ್ ಅಲ್ಲಿ ನನ್ನ ಪ್ರಕಾರ ಕ್ರೇಜಿಯಾಗಿ ಆಡಿದ್ದು ಆಯುಷ್. ಎದ್ದು ಬಿದ್ದು ಎಲ್ಲ ಆಡಿದ್ದಾರೆ. ನಮ್ಮ ಟೀಮ್ ನ ಯಂಗೆಸ್ಟ್ ಪ್ಲೇಯರ್ ತುಂಬಾ ಚೆನ್ನಾಗಿ ಆಡಿದ್ರು. ಥ್ಯಾಂಕ್ ಯು.
ನಾನು ಹೇಳ್ತೀನಪ್ಪ, ನಮ್ಮ ಟೀಮ್ನ ಮೋಸ್ಟ್ ಪಾಪ್ಯುಲರ್ ಪ್ಲೇಯರ್ ಎಲ್ರ ಕಣ್ಣು ಇವ್ರ ಮೇಲೆ ಇರುತ್ತೆ. ಜಾಸ್ತಿ ಆಯ್ತಾ? ಈಗ ಹೇಳಿ ನಿಮ್ ಟೀಮಲ್ಲಿ ಚೆನ್ನಾಗಿ ಆಡಿದ್ ಯಾರು ಆಟ ಇಷ್ಟ ಆಯ್ತು? ಕ್ರಿಕೆಟ್ ಬೌಲಿಂಗ್ ಯಾರು, ಬ್ಯಾಟಿಂಗ್ ಯಾರು ಬೆಸ್ಟ್? ಬೌಲಿಂಗ್ ನನ್ ಬಗ್ಗೆ ಹೇಳಲೇಬೇಕಪ್ಪ. ಬೌಲಿಂಗ್ ಏನಪ್ಪ, ಇವರು ಲೇಟ್ ಆಗಿ ಬಂದ್ರು, ಲೇಟೆಸ್ಟ್ ಆಗಿ ಬಂದ್ರು, ಸೂಪರ್ ಆಗಿ ಆಡಿದ್ರು. ಮತ್ತೆ ಆಯುಷ್ ಇವರು ಗುಂಗ್ರು ಜಾಸ್ತಿ ಬಿದ್ದಿದ್ಯಾರು ಅಲ್ಲ ಗುಪ್ತಾ, ಬೆಸ್ಟ್ ಬೌಲರ್ ಬೆಸ್ಟ್ ಬ್ಯಾಟ್ಸ್ಮನ್. ಬೆಸ್ಟ್ ಬ್ಯಾಟ್ಸ್ಮನ್ ನಂಗೆ ಇಬ್ರು ಇದ್ದಾರಪ್ಪ. ಚಂದ್ರ ಒಂದು ಮತ್ತೆ ಆಯುಷ್ ಒಂದು, ಮತ್ತೆ ಬೆಸ್ಟ್ ಬೌಲರ್ ಭಗವತಿ. ಒಂದು ಇಲ್ವಲ್ಲ ನಿಂದು? ಅವರೇ ಹೇಳ್ತಾರೆ ಅವ್ರು ಬೆಸ್ಟ್ ಬ್ಯಾಟಿಂಗ್ ಮಾಡಿದ್ ಬೌಲಿಂಗ್ ಅಲ್ಲ. ಓಕೆ, ಆಮೇಲೆ ಬೆಸ್ಟ್ ಪ್ಲೇಯರ್ಸ್ ಸಾಯಿಲು ಮತ್ತೆ ಅಂಕಲ್ ಅಪ್ಪ. ನೀವು ಬೆಸ್ಟ್ ಕ್ಯಾಪ್ಟನ್. ನೀವೇನು ಬೆಸ್ಟ್ ಕ್ಯಾಪ್ಟನ್? Okay, guys, now it's time for now winner time. Winning gang ಬರ್ತದೆ. ಕಿಲಾಡಿ ಪ್ರವೀಣ್ ಅಂತೂ ಹೈಪರ್ ಆಕ್ಟಿವ್ ಕಾಮಿಡಿ ಸಕ್ಕತ್ತಾಗಿ ಕೊಟ್ಟೆ. ಮ್ಯಾಚ್ ಅಂದ್ಕೊಳ್ಳಿ, ಅವ್ರು ಆಡಿದ್ದಾರೆ, ಸಕ್ಕತ್ತಾಗಿ ಆಡಿದ್ದಾರೆ. ಶಶಾಂಕ್ ಅವರು ಸಕ್ಕತ್ತಾಗಿ ಆಡಿದ್ದಾರೆ. ಓಕೆ, ಬನ್ನಿ ನಮ್ಮ ಟೀಮ್ ಅವರೆಲ್ಲ. ಗೈಸ್, ಸೊ ನಮ್ಮ ಕ್ಯಾಪ್ಟನ್ ಆಕ್ಚುಲ್ ಆಗಿ ಏನು ಬ್ಯಾಟಿಂಗ್ ಬೌಲಿಂಗ್ ಮಾಡೋದು ಹುಚ್ಚಿರ್ಲಿಲ್ಲ ಅವ್ರಿಗೆ ಜಾಸ್ತಿ. ಅಂದ್ರೆ ನಾನು ಕೊರಗ್ತಾ ಇರಲಿಲ್ಲ. ಅವರು ಫ್ರೀಡಮ್ ಕೊಟ್ಟರು ನಮಗೆ, ಅದರಿಂದ ನಾವು ಗೆದ್ವಿ ಅಂತ ಹೇಳ್ಬೋದು. ನಾವೇ ಬ್ಯಾಟಿಂಗ್ ಮಾಡ್ತೀವಿ, ನಾವೇ ಬೌಲಿಂಗ್ ಮಾಡ್ತೀವಿ ಅಂತ ನಮ್ಮ ಕ್ಯಾಪ್ಟನ್ ಮಾಡಿಲ್ಲ. ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು. ಅದರಿಂದ ನಾವು ಗೆದ್ದಿದ್ದೀವಿ ಇವತ್ತು. ಥ್ಯಾಂಕ್ ಯು ಕ್ಯಾಪ್ಟನ್, ಥ್ಯಾಂಕ್ ಯು. ವಿನ್ನಿಂಗ್ ಇಂಪಾರ್ಟೆಂಟ್ ಅಂತ ಹೇಳಿ, ವಿನ್ನಿಂಗ್ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಏನೋ ಮಾಡಿದೆ ಸುಮ್ಮನೆ ಇದಕ್ಕೆ ಥ್ಯಾಂಕ್ ಯು. ನಮ್ಮ ಟೀಮಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್ಸ್ ಇದ್ದಾರೆ. ಇಬ್ಬರಿಗೂ ಈಗ ಅವಾರ್ಡ್ ಕೊಡೋ ಟೈಮು. 3 ಜನ ಕ್ಯಾಪ್ಟನ್ ಆಗಲೇ ನಿಂತ್ಕೊಂಡು ರೆಡಿ ಆಗಿದ್ದಾರೆ. ಬೆಸ್ಟ್ ಬ್ಯಾಟ್ಸ್ಮನ್ ಯಾರು ಅಂದ್ರೆ ಎಪಿಕ್ ಪ್ರವೀಣ್. ಥ್ಯಾಂಕ್ ಯು ಸೋ ಮಚ್. ಗೈಸ್, ಇದು 34 ಸ್ಕೋರ್ ಇದೆ, ಹೈಯೆಸ್ಟ್ ಸ್ಕೋರ್. ಇಲ್ಲೆಲ್ಲರಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಹೈಯೆಸ್ಟ್ ಸ್ಕೋರ್ ಮಾಡ್ತಾರೆ ನಮ್ಮ ಎಪಿಕ್ ಪ್ರವೀಣ್ ಅವರು. ಯಾಕೆಂದ್ರೆ ಆಪೋಸಿಟ್ ಟೀಮ್ ಅವರು ಈಸಿಯಾಗಿ ಬಾಲ್ ಇದ್ದಾರೆ. ಅದಕ್ಕೆ ಎಸ್ಪೆಷಲಿ ನೇಹಾ ಗುಪ್ತಾ ಅಂತೂ ಸಕ್ಕತ್ತಾಗಿ ಆಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು, ಕಂಗ್ರಾಟ್ಸ್ ಮಗ. ಈಗ ಲೆಟ್ಸ್ ವೆಲ್ಕಮ್ ಬೆಸ್ಟ್ ಬೌಲರ್ ನಮ್ಮ ಟೀಮಿಂದ. ಯಾರಿರ್ಬೋದು? ಗಣೇಶ್ ಯಾರಿರ್ಬೋದು? ಕೇಳ್ಕೊಂಬರೋಣ. ಯಾರಿರ್ಬೋದು? ಯಾರು ಗಣೇಶ್ ಪಾಂಡು ಗಣೇಶ್ ಒಬ್ರು ಬೆಸ್ಟ್ ಪ್ಲೇಯರ್ ಗಣೇಶ್ ಕೊಡ್ಬೋದೇನಪ್ಪ. ಗೈಸ್, ಸೊ ಬೆಸ್ಟ್ ಬೌಲರ್ ಯಾರು ಅಂದ್ರೆ ಶಶಾಂಕ್ ಮಲ್ಲಿಕಾರ್ಜುನ್. ಥ್ಯಾಂಕ್ ಯು. ಈಗ ನಾವು ನಮ್ಮ ಅವಾರ್ಡ್ ಎತ್ತೋ ಟೈಮ್. ಸ್ವಲ್ಪ ಸೈಡ್ ಬಂದ್ರೆ ನಾವು 3 ಜನ ನಮ್ಮ ಅವಾರ್ಡ್ ಎತ್ಕೊಂಡ್ಬಿಡ್ತೀವಿ. ಟೀಮ್ ಬನ್ನಿ, ನೀನ್ ಯಾಕೆ ಸೈಡ್ ಹೋಗ್ತೀನಿ? ನೀನು ಇರ್ಬೇಕು. ಎತ್ತರ 3, 2, 1. ಗೈಸ್, ಈ ಅವಾರ್ಡ್ ನಾವು ನಮ್ಮ ಟೀಮ್ ಅಲ್ಲಿರೋ ಗಣೇಶ್ಗೆ ಡೆಡಿಕೇಟ್ ಮಾಡ್ತೀವಿ. ಯಾಕಂದ್ರೆ ನಮ್ಮ ಟೀಮ್ ಅಲ್ಲಿ ಕ್ರೇಜಿ ಆಗಿ ಎಫರ್ಟ್ ಹಾಕಿರೋದು ಗಣೇಶ್. ಸೊ ಈ ಅವಾರ್ಡ್ ನಮ್ಮ ಗಣೇಶ್ ಕೈಲಿದ್ರೆ ನೀವು ಚೆನ್ನಾಗಿರುತ್ತೆ. ಕಂಗ್ರಾಚುಲೇಷನ್ಸ್ ಪಾ. ಥ್ಯಾಂಕ್ ಯು. ಕ್ರೇಜಿ ಆಡ್ದೆ ಗಣೇಶ್. ಗೈಸ್, ಸೊ ಫೈನಲಿ ಅವಾರ್ಡ್ ಗೆಲ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದೀವಿ. ಇದೇ ತರ ಪಾರ್ಟ್ 2 ಬೇಕಿದ್ರೆ, ಅಂದ್ರೆ ಇನ್ನೊಂದು ಸೀರೀಸ್ ಬೇಕಿದ್ರೆ ಕಾಮೆಂಟ್ ಹಾಕಿ. ಇನ್ನೂ ಜಾಸ್ತಿ ಜನ ಬೇರೆ ಸ್ಪೋರ್ಟ್ಸ್ ಬೇಕಿದ್ರೆ, ಬೇರೆ ಸ್ಪೋರ್ಟ್ಸ್ ಬೇಕಾದ್ರೆ ಕಾಮೆಂಟ್ ಹಾಕಿ. ಸೊ ಈ ವ್ಲಾಗ್ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬೈ ಬೈ. ಗೈಸ್, ನಮ್ಮದು ಬ್ಯಾಡ್ಮಿಂಟನ್ ಒಂದು ಸೀರೀಸ್ ಬರೋದಿದೆ. ಅಂದರೆ ನಾವೆಲ್ಲ ಒಂದು ಬ್ಯಾಡ್ಮಿಂಟನ್ ಸೀರೀಸ್ ಮಾಡೋದು ಅಂತಿದ್ದೀವಿ. ಅದಕ್ಕೂ ಕಾಮೆಂಟ್ ಹಾಕಿ ಏನು ಅಂತ. ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್, ನಮಗೆ ಇವತ್ತಿನ ಮ್ಯಾಚ್ಗೆ ಸ್ಪಾನ್ಸರ್ ಮಾಡಿದ್ದು ಮೊಬೈಲ್ ಪ್ಲಾನೆಟ್. ನೋಡಿ, ನಮ್ಮ ಟಿ ಶರ್ಟ್ ಮೇಲೆ ಅವ್ರ ಹೆಸರಿದೆ, ಮೊಬೈಲ್ ಪ್ಲಾನೆಟ್ ಅವರು.
ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಇಲ್ಲಿಂದ. ನಿಮಗೆ ಬೆಂಗಳೂರಲ್ಲಿ ಒಳ್ಳೆ ಐಫೋನ್ಸ್ ಬೇಕಿದ್ರೆ, ಒಳ್ಳೆ ಡಿವೈಸಸ್ ಬೇಕಿದ್ರೆ ಮೊಬೈಲ್ ಪ್ಲಾನ್ನ ವಿಸಿಟ್ ಮಾಡಿ. ಆ್ಯಂಡ್ ಅವ್ರದ್ದು ಬೈಬ್ಯಾಕ್ ಆಪ್ಷನ್ ಇದೆ. ಅವ್ರು ಬೈಬ್ಯಾಕ್ ಅಂತ ಒಂದು ಆಫೀಸ್ ಸ್ಟಾರ್ಟ್ ಮಾಡಿದ್ದಾರೆ, ವೇರ್ ದೇ ಬೈಬ್ಯಾಕ್ ಯುವರ್ ಫೋನ್ ಫಾರ್ ಬೆಟರ್ ಪ್ರೈಸ್. ಸೊ ಆದಷ್ಟು ಬೇಗ ನಿಮ್ಮ ಫೋನ್, ಡ್ರೀಮ್ ಫೋನ್ನ ಮೊಬೈಲ್ ಪ್ಲಾಂಟಲ್ಲಿ ಬೈ ಮಾಡಿ ಅಂತ ಹೇಳ್ತಾ, ಮೊಬೈಲ್ ಪ್ಲಾಂಟ್ಗೆ ಥ್ಯಾಂಕ್ಸ್ ಹೇಳ್ತಾ ಸ್ಪಾನ್ಸರ್ ಮಾಡಿದ್ದಕ್ಕೆ. ಚಿಂದ ನೆಕ್ಸ್ಟ್ ವ್ಲಾಗ್. ನೀನಂತೂ ಆಗಬೇಡ ಡಿಪ್ರೆಸ್ಸು, ನಾ ಡೈಲಿ ಮಾಡುತ್ತೀನಿ ಇಂಪ್ರೆಸ್ಸು, ನನ್ನ ಹಾರ್ಟ್ ನಿಂಗೆ ಇನ್ನು ಅಡ್ರೆಸ್ಸು.